A makes sound. A makes sound. B makes sound. B makes sound. C makes sound. ಇದು ರಿಯೋ ಎಕ್ಸರ್ಸೈಸ್ ಸೆಂಟರ್ ಅಂತ ಇದ್ರಲ್ಲಿ ನಾವು ಆಕ್ಚುಲಿ ಮಕ್ಕಳಿಗೆ ರೀಡಿಂಗ್ ರೈಟಿಂಗ್ ಕ್ಲಾಸಸ್ ಅಂದ್ರೆ ಫೋನಿಕ್ಸ್ ಕ್ಲಾಸಸ್ ಅಂತ ಸೊ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಇದೆ ನಮ್ಮ ಹತ್ರ, ಮತ್ತೆ ಇಂಪ್ರೂವ್ಮೆಂಟ್ ಕ್ಲಾಸಸ್ ಅಂತ ಇದೆ. ಇವ್ರಿಗೆ ನಾವು ಬೇಸಿಕ್ ಫಸ್ಟ್ ಪೆನ್ಸಿಲ್ ಯಾವ ತರ ಹಿಡಿಬೇಕು ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಪೆನ್ಸಿಲ್ ಯಾವ ತರ ಹಿಡಿಬೇಕು, ಪ್ಯಾಟರ್ನ್ ಪ್ರಾಕ್ಟೀಸ್ ಇರುತ್ತೆ. UKG ಮುಗಿಸ್ತವ್ರೆ ನಮಗೆ ಆರಾಮಾಗಿ ನ್ಯೂಸ್ ಪೇಪರ್ ಮ್ಯಾಗಝಿನ್ ಕೊಟ್ರೆ ಇಲ್ಲ ಟೆಕ್ಸ್ಟ್ ಬುಕ್ಸ್ ಕೊಟ್ರೆ ಓದ್ ತೋರಿಸ್ತಾರೆ. ಸೊ ಇವಳು ಆರ್ವಿ ಅಂತ ಈಗ ಜಸ್ಟ್ ನಮ್ ಜೊತೆಗೆ UKG ಮುಗಿಸಿದಾಳೆ ಅಷ್ಟೇ. ಆರ್ವಿ, ಕ್ಯಾನ್ ಯು ರೀಡ್ ದಿಸ್ ಪ್ಲೀಸ್? Yes. Fresh fruits. Smoothie. ವೆರಿ ಗುಡ್. ಫೋನಿಕ್ಸ್ ಅಂದ್ರೆ ಈಗ ಸೌಂಡ್ಸ್ ಬೇಸಿಸ್ ಮೇಲೆ ಓದೋದು ಸರ್, ರೀಡಿಂಗ್ ಮಾಡೋದು. H makes sound. H makes sound. ನಿಮ್ ಮಕ್ಕಳು ಇಂಪ್ರೂವ್ಮೆಂಟ್ ಬೇಕು ಅಂದ್ರೆ ರೀಡಿಂಗ್ ರೈಟಿಂಗ್ ಅಲ್ಲೇ ಆಗಿರ್ಬೋದು, ಇಲ್ಲ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಅಲ್ಲಿ ಅವ್ರು ಯಾಕೋ ಲ್ಯಾಗ್ ಬಿಹೈಂಡ್ ಆಗ್ತಾ ಇದ್ದಾರೆ ಅಂತಂದ್ರೆ ಬಂದು ರಿಯೋ ಎಕ್ಸರ್ಸೈಸ್ ಸೆಂಟರ್ ಒಂದ್ಸಲ ಕೌನ್ಸಿಲಿಂಗ್ ಅಟೆಂಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ ನಾವು ಯಾವ ತರ ವರ್ಕ್ ಮಾಡ್ತೀವಿ ಅಂತ. ರಿಯೋ ಎಕ್ಸರ್ಸೈಸ್ ಸೇರಿದ್ರೆ ನಾನ್ ಗ್ಯಾರಂಟಿ ಮಾಡ್ತೀನಿ ನಿಮ್ ಮಕ್ಕಳು ಇಂಪ್ರೂವ್ಮೆಂಟ್. ಪ್ಯಾಂಡಮಿಕ್. ಸೆಂಟರ್ ಅಂತ ಇದ್ರಲ್ಲಿ ನಾವು ಆಕ್ಚುಲಿ ಮಕ್ಕಳಿಗೆ ರೀಡಿಂಗ್ ರೈಟಿಂಗ್ ಕ್ಲಾಸಸ್ ಅಂದ್ರೆ ಫೋನಿಕ್ಸ್ ಕ್ಲಾಸಸ್ ಅಂತ ಸೊ ಅದ್ರ ಬಗ್ಗೆ ಟ್ರೈನಿಂಗ್ ಕೊಡ್ತೀವಿ. ಹ್ಯಾಂಡ್ ರೈಟಿಂಗ್ ಕ್ಲಾಸಸ್ ಇದೆ ನಮ್ಮ ಹತ್ರ, ಮತ್ತೆ ಇಂಪ್ರೂವ್ಮೆಂಟ್ ಕ್ಲಾಸಸ್ ಅಂತ ಇದೆ. ಫೋನಿಕ್ಸ್ ಅಂದ್ರೆ ಈಗ ಸೌಂಡ್ಸ್ ಬೇಸಿಸ್ ಮೇಲೆ ಓದೋದು ಸರ್, ರೀಡಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್ ಈಗ ನಾವು ಕನ್ನಡದಲ್ಲಿ ಗರಗಸ ಅಂತ ಓದ್ಬಿಡ್ತೀವಿ, ನಮಗೆ ಅಕ್ಷರಗಳು ಗೊತ್ತು, ಅದನ್ನ ಬ್ಲೆಂಡ್ ಮಾಡಿ ಓದ್ಬಿಡ್ತೀವಿ. ರೈಟ್. ಸೊ ಇಂಗ್ಲಿಷ್ ಅಲ್ಲಿ ಪಾಸಿಬಲ್ ಇದ್ದಿಲ್ಲ. ಈಗ PLAN ಜೋಡಿಸಿದ್ರು ಕೂಡ ನಮಗೆ ಏನು ಗೊತ್ತಾಗ್ತದೆ ಹೆಂಗ್ ಹೇಳ್ಬೇಕಂತ ಅಲ್ವಾ. ಫೋನಿಕ್ಸ್ ಅಲ್ಲಿ ಇದು ಪಾಸಿಬಲ್, ಯಾಕಂದ್ರೆ ನಾವು ಸೌಂಡ್ಸ್ ಅಲ್ಲಿ ಹೇಳ್ಕೊಡ್ತೀವಿ. P ಏನ್ ಸೌಂಡ್ ಮಾಡುತ್ತೆ, L ಏನ್ ಸೌಂಡ್ ಮಾಡುತ್ತೆ ಅಂತ ಕಲ್ತ್ಬಿಟ್ಟು ಅದನ್ನ ಜೋಡಿಸಿದ್ರೆ ಈಗ ಎಕ್ಸಾಂಪಲ್ ಸೇಮ್ ಗರಗಸ ಯಾವ ತರ ಓದಿದ್ವಿ ಅದೇ ತರ ಈಗ ಇಂಗ್ಲಿಷ್ ವರ್ಡ್ಸ್ ನಾವು ಓದ್ಬೋದು ಆರಾಮಾಗಿ. ಸೊ ಇದರಲ್ಲಿ ಎರಡಿದೆ, ಒಂದು ರೀಡಿಂಗ್ ಮಾಡಬಹುದು, ಅದೇ ತರ ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಕೂಡ ನಾವು ಬರೀಬಹುದು. ಅದೇ ಸೌಂಡ್ಸ್ ಈಗ ಏನ್ ಸೌಂಡ್ ಮಾಡ್ತಾ ಇದೆ ಈ ವರ್ಡ್ ಅಂತ ಕಂಡು ಹಿಡಿದ್ಬಿಟ್ಟು ನಾವು ಅದ್ರ ಮೇಲೆ ಕ್ಲೀನ್ ಆಗಿ ಬರೀಬಹುದು. ಸ್ಪೆಲ್ಲಿಂಗ್ ಟೆಕ್ನಿಕ್ ಕಲ್ತ್ ಕೂಡ್ಲೆ ನಿಮ್ಗೆ ಯಾವ್ದೇ ವರ್ಡ್ ಬರ್ಲಿ, ನಾವು ಲೈಫ್ ಅಲ್ಲಿ ಆ ವರ್ಡ್ ನೋಡೇ ಇಲ್ಲ ಆದ್ರೂ ಆ ವರ್ಡ್ ನ ನಾವು ಕ್ಲೀನ್ ಆಗಿ ಓದಬಹುದು ಸೌಂಡ್ಸ್ ಬೇಸಿಸ್ ಮೇಲೆ. ಎಲ್ಲರೂ ನೋಡ್ತಾ ಇರೋದು ಏನಂದ್ರೆ ಮಕ್ಕಳಿಗೆ ರೀಡಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. 5th 6th ಸ್ಟ್ಯಾಂಡರ್ಡ್ ಮಕ್ಳಿಗೆ ಕೂಡ ರೀಡಿಂಗ್ ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಓಕೆ, ತುಂಬಾ ಜನ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. 1st ಸ್ಟ್ಯಾಂಡರ್ಡ್ 2nd ಸ್ಟ್ಯಾಂಡರ್ಡ್ ಮಕ್ಳಿಗಂತೂ ಬಿಟ್ಬೇಡಿ. ಓಕೆ, ಸೊ ಇಲ್ಲಿ ನಾವು ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ನೋಡಿದಾಗ ಮೇನ್ಲಿ ಪ್ರಾಬ್ಲಮ್ ಫಸ್ಟ್ ನೋಡ್ಬೇಕು. ಪ್ರಾಬ್ಲಮ್ ಏನು? ಬೇರೆ ಸ್ಕೂಲ್ಸ್ ನೀವು 1.5 ಲಕ್ಷ 2 ಲಕ್ಷ 2.5 ಲಕ್ಷ ಕೊಟ್ಟು ಸ್ಕೂಲಿಗೆ ಸೇರ್ಸಿದ್ರು ಕೂಡ ನಾವು ನೋಡ್ತಾ ಇರೋದೇನು, ಅವರು UKG ತನ ಒಂದ್ ಸೆಟ್ ಆಫ್ ವರ್ಡ್ಸ್ ಕಲಿಸ್ತಾರೆ. ಫೋನಿಕ್ ಸೌಂಡ್ಸ್ ಹೇಳ್ಕೊಡ್ತೀವಿ ಅಂತ ಹೇಳ್ಬಿಟ್ಟು 4 letter 5 letter ವರ್ಡ್ಸ್ ತನ ಅಷ್ಟೇ ಹೇಳ್ಕೊಡ್ತಾರೆ. ಅದಾದ್ಮೇಲೆ 1st ಸ್ಟ್ಯಾಂಡರ್ಡ್ ಅಲ್ಲಿ ಮಕ್ಕಳು ಲೆಸನ್ ಓದ್ಬೇಕು. ಅದನ್ನ ಯಾರು ಹೇಳ್ಕೊಡ್ತಾರೆ? ಅದು ಫುಲ್ ಸ್ಕೂಲ್ ಕಡೆಯಿಂದ ಆಗ್ತಾ ಇಲ್ಲ. ಪೇರೆಂಟ್ಸಿಗೆ ನಮಗೆಲ್ಲ ಗೊತ್ತಿರೋದು ಟ್ರೆಡಿಷನಲ್ ಮೆಥಡ್ ಅಲ್ಲಿ ಓದೋದು ಅಲ್ವಾ. ಈಗ ನಾವು ಮಕ್ಳಿಗೆ ಹೇಳ್ಕೊಡಕ್ ಕುತ್ಕೊಂಡಾಗ ನಾವು ಕಲ್ತಿದ್ದನ್ನ ಹೇಳ್ಕೊಡ್ತೀವಿ. ಈ ಮಕ್ಳಿಗೆ ಕನ್ಫ್ಯೂಷನ್ ಆಗೋಯ್ತು, ನಮ್ ಟೀಚರ್ ಹೇಳ್ಕೊಟ್ಟಂಗ್ ಓದ್ಬೇಕಾ ಇವ್ರು ಹೇಳ್ಕೊಟ್ಟಾಗ ಓದ್ಬೇಕಾ ಅಂತ. ಎರಡೂ ಮಿಕ್ಸ್ ಆಗ್ಬಿಟ್ಟು ಮಗು ಇದು ಓದಕ್ ಬರ್ತಾ ಇಲ್ಲ, ಈ ತರದಲ್ಲೂ ಓದಕ್ ಬರ್ತಾ ಇಲ್ಲ. ಇದು ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ, ನಾನ್ ನೋಡಿರೋ ಹಾಗೆ ನಮ್ಮ ಹತ್ರ ಬರೋ ಪೇರೆಂಟ್ಸ್ ಸುಮಾರು ಜನಕ್ಕೆ ಸ್ಕೂಲ್ಸ್ ಕಡೆಯಿಂದಾನೆ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ ಮಕ್ಕಳಿಗೆ ಈ ಟೆಸ್ಟ್ ಮಾಡಿಸಿ ಆ ಟೆಸ್ಟ್ ಮಾಡಿಸಿ ಅಂತ ಕಳಿಸ್ತಾ ಇದ್ದಾರೆ. ಓಕೆ, ಬಟ್ ನಮ್ಮ ಹತ್ರ ಬಂದಿರೋರಿಗೆ ಎಷ್ಟೋ ಜನಕ್ಕೆ ನಾವೇ 1 ತಿಂಗಳಲ್ಲೇ ಡಿಫ್ರೆನ್ಸ್ ತೋರಿಸಿದೀವಿ ಪೇರೆಂಟ್ಸಿಗೆ. ನಿಮ್ ಮಗುಗೆ ಇರೋ ಪ್ರಾಬ್ಲಮ್ ಒಂದೇ, ಅವ್ರಿಗೆ ಕರೆಕ್ಟ್ ಆಗಿ ಯಾವ ರೀತಿಯಲ್ಲಿ ಓದಬೇಕು ಅನ್ನೋ ಇಂಟ್ರೊಡಕ್ಷನ್ ಕರೆಕ್ಟ್ ಆಗಿ ಆಗಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ಅದು ಕಲ್ಸಿಲ್ಲ. ಈಗ ನೋಡಿ, ಸ್ಕೂಲಲ್ಲಿ ಕರೆಕ್ಟ್ ಆಗಿ ಹೇಳ್ಕೊಟ್ಟಿಲ್ಲ, ಮನೇಲಿ ಪೇರೆಂಟ್ಸ್ ಬಿಸಿ ಇದ್ದಾರೆ, ಇಲ್ಲ ಅವ್ರಿಗೆ ಗೊತ್ತಿಲ್ಲ, ಸೊ ಅವ್ರು ಕೂಡ ಕರೆಕ್ಟ್ ಆಗಿ ಹೇಳ್ಕೊಟ್ಟಿಲ್ಲ. ನೀವು ಹೇಳ್ಕೊಡ್ಲಿಲ್ದೇನೆ ಮಗು ಓದಕ್ ಬರ್ತಾ ಇಲ್ಲ, ಏನೋ ಪ್ರಾಬ್ಲಮ್ ಇದೆ ಅಂತಂದ್ರೆ ಅದಕ್ಕೆ ಸೊಲ್ಯೂಷನ್ ಇಲ್ಲ ನಿಮಗೆ. ರೈಟ್. ಅದ್ರ ಬದಲು ನಾವು ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡಾಗ ನಾವು ಹೇಗ್ ಓದ್ಬೇಕು, ಇದನ್ನ ಈ ತರ ಮಾಡ್ಬೇಕು ಅಂತ ನಾವು ಹೇಳ್ಕೊಟ್ಟಾಗ ಪರ್ಫಾರ್ಮೆನ್ಸ್ ಆಟೋಮೆಟಿಕ್ ಆಗಿ ಚೇಂಜಸ್ ಆಗಿದೆ. ಇದು ಎಷ್ಟು ಮಂತ್ ಕೋರ್ಸ್ ಮ್ಯಾಮ್ ಇದು? ಸೊ ಇದು 8 months ಕೋರ್ಸ್ ಆಗುತ್ತೆ. ಈಗ ನಾವು ನಮ್ಮ ಸ್ಕೂಲಲ್ಲಿ ನಮ್ಮ ಸೆಂಟರ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ
2 ಲೆವೆಲ್ ಫೋನಿಕ್ಸ್ ಹೇಳ್ಕೊಡ್ತೀವಿ. ಫಸ್ಟ್ ಲೆವೆಲ್ 4 months ತಗೊಳುತ್ತೆ. ಓಕೆ, ಸೊ ಇದು ಕೂಡ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕಂಪಲ್ಸರಿ 8 months ಅಂತ ಮಾಡಲ್ಲ, ಇದು ಮಕ್ಕಳ ಮೇಲೂ ಹೋಗುತ್ತೆ. ಫಸ್ಟ್ ಲೆವೆಲ್ ಅಲ್ಲಿ ನಾವು A to Z ಸಾಂಗ್ಸ್ ಹೇಳ್ಕೊಡ್ತೀವಿ, ಬ್ಲೆಂಡಿಂಗ್ ಟೆಕ್ನಿಕ್ ಹೇಳ್ಕೊಡ್ತೀವಿ. ಸೊ ಇದು ಹೇಳ್ಕೊಟ್ಟಾಗ ಮಕ್ಕಳು ನಮಗೆ ಆರಾಮಾಗಿ ಫ್ಯಾಂಟಾಸ್ಟಿಕ್, ಕ್ಯಾಟರಾಕ್ಟ್, ಸೆಂಟಿಮೆಂಟ್ ಈ ತರ ದೊಡ್ಡ ದೊಡ್ಡ ವರ್ಡ್ಸ್ ನ ಓದ್ತಾರೆ, ಪ್ಲಸ್ ಕರೆಕ್ಟ್ ಸ್ಪೆಲ್ಲಿಂಗ್ಸ್ ಬರೀತಾರೆ ಫಸ್ಟ್ ಲೆವೆಲ್ ಕಂಪ್ಲೀಟ್ ಆದ್ಮೇಲೆ. ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆದವರು ಆರಾಮಾಗಿ ನೀವು ನ್ಯೂಸ್ ಪೇಪರ್ ಕೊಡಿ, ಮ್ಯಾಗಝಿನ್ ಕೊಡಿ, ಇಲ್ಲ 10th ಸ್ಟ್ಯಾಂಡರ್ಡ್ ಬುಕ್ಸ್ ಕೊಡಿ, ಕ್ಲೀನ್ ಆಗಿ ಓದ್ ತೋರಿಸ್ತಾರೆ ಸರ್. ಇಷ್ಟು ಲೆವೆಲ್ ರೆಡಿ ಆಗ್ತಾರೆ. ಕಾಲೇಜಿಗೆ ಹೋಗೋರು ಕೂಡ ಬರ್ತಾರೆ ನಮ್ಮ ಹತ್ರ ಕ್ಲಾಸಸ್ಗೆ, ಅವ್ರಿಗೂ ನಾವು ರೆಡಿ ಮಾಡಿ ಕಳ್ಸಿದೀವಿ. ಈಗ ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳ್ಬೇಕಂದ್ರೆ LKG ಮಕ್ಕಳಿಗೆ ನಾವು ಫಸ್ಟ್ ಲೆವೆಲ್ ಸೌಂಡ್ಸ್ ಕಂಪ್ಲೀಟ್ ಮಾಡ್ತೀವಿ. ಸೊ LKG ಓದೋ ಮಕ್ಕಳೇ ನಮಗೆ ಕ್ಯಾಟರಾಕ್ಟ್, ಸೆಂಟಿಮೆಂಟ್, ಅಮೆಝಾನ್, ಟಿಮಿಡ್ ಈ ತರ ವರ್ಡ್ಸ್ ಓದ್ತಾರೆ, ಪ್ಲಸ್ ಬರ್ದ್ ತೋರಿಸ್ತಾರೆ. UKG ಮುಗಿಸ್ತವ್ರೆ ನಮಗೆ ಆರಾಮಾಗಿ ನ್ಯೂಸ್ ಪೇಪರ್, ಮ್ಯಾಗಝಿನ್ ಕೊಟ್ರೆ ಇಲ್ಲ ಟೆಕ್ಸ್ಟ್ ಬುಕ್ಸ್ ಕೊಟ್ರೆ ಓದ್ ತೋರಿಸ್ತಾರೆ. ಸೊ ನಮ್ ಕ್ಲಾಸಸ್ ಬಂದು ಕೋಣನ್ ಕುಂಟೆಯಲ್ಲಿ ಇದೆ, JP ನಗರ್ 8th phase ಹತ್ರ ಕೋಣನ್ ಕುಂಟೆಯಲ್ಲಿ. ಇಲ್ಲಿ ನಮ್ದು 2 ಸೆಂಟರ್ ಇದೆ. ಸೊ ಇಲ್ಲಿ ನಾವು ಆಫ್ಲೈನ್ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ. ಸೊ ಆಫ್ಲೈನ್ ಕ್ಲಾಸಸ್ ಅಲ್ಲಿ ನಾವು ಮಾರ್ನಿಂಗ್, ಈಗ ಸಮ್ಮರ್ ವೆಕೇಶನ್ ಇರೋದ್ರಿಂದ ಮಾರ್ನಿಂಗ್ ಬ್ಯಾಚಸ್ ಇದೆ, ಈವ್ನಿಂಗ್ ಬ್ಯಾಚಸ್ ಇದೆ. ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಬರೀ ಈವ್ನಿಂಗ್ ಬ್ಯಾಚಸ್ ಇರುತ್ತೆ. ಇವರೆಲ್ಲ ಆಕ್ಚುಲಿ ಹ್ಯಾಂಡ್ ರೈಟಿಂಗ್ ಕ್ಲಾಸಸ್, ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಮೇಲೆ ವರ್ಕ್ ಮಾಡ್ತಾ ಇರೋದು. ಇವ್ರಿಗೆ ನಾವು ಬೇಸಿಕ್ ಫಸ್ಟ್ ಪೆನ್ಸಿಲ್ ಯಾವ ತರ ಹಿಡಿಬೇಕು ಅನ್ನೋದ್ರಿಂದ ಸ್ಟಾರ್ಟ್ ಮಾಡ್ತೀವಿ. ಪೆನ್ಸಿಲ್ ಯಾವ ತರ ಹಿಡಿಬೇಕು, ಪ್ಯಾಟರ್ನ್ ಪ್ರಾಕ್ಟೀಸ್ ಇರುತ್ತೆ. ಪ್ಯಾಟರ್ನ್ ಪ್ರಾಕ್ಟೀಸ್ ಆದ್ಮೇಲೆ ಲೆಟರ್ ಫಾರ್ಮೇಶನ್, ಆಮೇಲೆ ವರ್ಡ್ಸ್ ಯಾವ ತರ ಇರಬೇಕು. ಅಟ್ ದ ಎಂಡ್ ಸ್ಪೀಡ್ ರೈಟಿಂಗ್ ಮೇಲೆ ವರ್ಕ್ ಮಾಡ್ತೀವಿ. ಸುಮಾರು ಜನ ಮಕ್ಕಳು ಕಂಪ್ಲೇಂಟ್ ಏನು ಅಂದ್ರೆ ಬೋರ್ಡ್ ಮೇಲೆ ಬರ್ದಿರೋದನ್ನ ಇವ್ರು ತುಂಬಾ ಲೇಟ್ ಆಗಿ ಬರ್ಕೊಡ್ತಾರೆ. ಸೊ ಟೀಚರ್ ಅಳ್ಕಿಸ್ಬಿಡ್ತಾರೆ, ಕ್ಲಾಸ್ ವರ್ಕ್ ಕಂಪ್ಲೀಟ್ ಇದೆ, ಸ್ಪೀಡ್ ಇರೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಪೀಡ್ ರೈಟಿಂಗ್ ಮೇಲೆ ವರ್ಕ್ ಮಾಡ್ತೀವಿ. ಇದೆಲ್ಲ ಸೆಕೆಂಡ್ ಲೆವೆಲ್ ವರ್ಡ್ಸ್. ರೀಡ್ ದಿಸ್ ವಿಡಿಯೋ. Chips. You should read each sound, okay? CH make sound. Very good. AR make sound. Very good. Very good. So you ಆರ್ತಿ ಅಂತ ಈಗ ಜಸ್ಟ್ ನಮ್ ಜೊತೆಗೆ UKG ಮುಗಿಸಿದಾಳೆ ಅಷ್ಟೇ. ಓಕೆ. ಸೊ ಅವಳು ರೀಡಿಂಗ್ ತೋರಿಸ್ತೀನಿ ನಾನು. ಆರ್ವಿ, ಕ್ಯಾನ್ ಯು ರೀಡ್ ದಿಸ್ ಪ್ಲೀಸ್? Yes. Fresh fruits smoothie. Very good. Peppery. Peppy. Peppy wants to make something for my friends when they come home. ಇನ್ನು ಅದ್ವೈತ್ ಅಂತ. ಇವನು ಜಸ್ಟ್ UKG ಮುಗಿಸಿರೋದ್ರಿಂದ. ಅದ್ವೈತ್, ಕ್ಯಾನ್ ಯು ರೀಡ್ ದಿಸ್ ಆಲ್ಸೋ? Yes. Start reading. 1 and 0 for good friends. 1 day and the pandemic. ನಾವು ಇವಾಗ UKG ಓಕೆ. ಈಗ ಎಲ್ಲ ಓದ್ತಿದ್ದಾರೆ, ರೀಡ್ ಮಾಡ್ತಿದ್ದಾರೆ. ಫಸ್ಟ್ apple, black, to plant. Apple, black, A planet, to planet.